ಇಷ್ಟು ವಾರಗಳಿಂದ ಕ್ವಾಟ್ಲೆ ಕಿಚನ್ ನೋಡ್ಕೊಂಬಂದ್ವಿ. ಕ್ವಾಟ್ಲೆಗಳು ಕುಕ್ಕಿಗೆ ಕಾಟ ಕೊಡ್ತಿದ್ರು. ಅವರು ಅಡುಗೆ ಮಾಡಬೇಕಂದ್ರೆ ತುಂಬಾ ಗೋಳುಯ್ಕೊತಾ ಇದ್ರು. ಇದರಿಂದ ತುಂಬಾ ತಲೆ ಕೆಡಿಸ್ಕೊಳ್ತಾ ಇದ್ರು ಕುಕ್ಕುಗಳು. ಆದರೆ ಈಗ ಜಡ್ಜಸ್ಸೇ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇವರು ಕೊಟ್ಟಿರೋ ಟ್ವಿಸ್ಟ್ ನೋಡಿದ್ರೆ ನಿಜವಾಗ್ಲೂ ಇವರು ಈ ವಾರ ಅಡುಗೆ ಮಾಡೋಕ್ಕಾಗತ್ತಾ? ಈ ರೀತಿಯೆಲ್ಲ ಟ್ವಿಸ್ಟ್ ಕೊಟ್ಟರೆ ಯಾವ ರೀತಿ ಅಡುಗೆ ಮಾಡೋಕ್ಕಾಗತ್ತೆ? ಈಗ ತುಂಬಾ ಸೀರಿಯಸ್ ಆದಂಗಿದ್ದಾರೆ. ಈಗ ಅಸಲಿ ಆಟ ಶುರು ಅಂತ ಹೇಳ್ತಿದ್ದಾರೆ. ಈ ಸತಿ ಇವ್ರಿಗೆಲ್ಲ ದೊಡ್ಡ ಚಾಲೆಂಜ್ ಆಗಿದೆ. ಯಾಕಂದರೆ ಇವರು ಈ ಸತಿ ಯಾವ ರೀತಿ ಚಾಲೆಂಜ್ನ ಎದುರಿಸ್ಬೇಕು ಅಂದರೆ, ಇಷ್ಟು ದಿನದಿಂದ ಕ್ವಾಟ್ಲೆಗಳು ಅಷ್ಟು ಕ್ವಾಟ್ಲೆ ಕೊಟ್ಟರು ಹೇಗೋ ಸಾಮಗ್ರಿಗಳನ್ನ ತರಿಸ್ಕೊಳ್ತಾ ಇದ್ರು. ಅದೇ ಇವ್ರಿಗೆ ದೊಡ್ಡ ತಲೆನೋವಾಗಿತ್ತು. ಯಾಕಂದರೆ ಕ್ವಾಟ್ಲೆಗಳು ಅಷ್ಟು ತಲೆ ಕೆಡಿಸ್ತಿದ್ರು ಇವ್ರಿಗೆ. ಆದರೆ ಈ ಸತಿ ಏನು ಮಾಡಿದ್ದಾರೆ ಅಂದರೆ, ಅದೇ ರೀತಿ ಸಾಮಗ್ರಿಗಳನ್ನ ತರಿಸ್ಕೊಳ್ತಾ ಇದ್ದಾರೆ. ಆದರೆ ಅದರಲ್ಲಿ ಟ್ವಿಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ, ಅವರು ಟೇಬಲ್ಗಳನ್ನ ಚೇಂಜ್ ಮಾಡಬೇಕು. ಅಂದರೆ ಇವ್ರು ತಂದಿರೋ ಸಾಮಗ್ರಿಗಳನ್ನಲ್ಲ. ಟೇಬಲ್ ಚೇಂಜ್ ಆಯಿತು ಅಂದರೆ ಬೇರೆಯವರು ಏನು ಸಾಮಗ್ರಿಗಳನ್ನ ತಂದಿರ್ತಾರೋ ಅದರಲ್ಲೇ ಏನೋ ಒಂದು ಅಡುಗೆ ಮಾಡಬೇಕು. ಟೇಬಲ್ ಚೇಂಜ್ ಆಗಿರೋದ್ರಿಂದ ತಾಂಡವ್ ಹೇಳ್ತಿದ್ದಾನೆ, 10 ಡಿಶ್ ಮಾಡ್ಬೋದು ಅಷ್ಟು ಸಾಮಗ್ರಿಗಳನ್ನ ನಾನು ತಂದಿದ್ದೀನಿ. ಆದರೆ ಇಲ್ಲಿ ಬರೀ 1 ಪೌಂಡ್ ಬ್ರೆಡ್ ಇದೆ, ಇದರಲ್ಲಿ ನಾನು ಏನು ಮಾಡಲಿ ಸಾರ್ ಅಂತ ಕೇಳ್ತಿದ್ದಾನೆ. ಮತ್ತು ರಕ್ಷಿತಾಗೆ ಬಂದಿರೋ ಸಾಮಗ್ರಿಗಳು ಅವ್ರು ನೋಡೇ ಇಲ್ವಂತೆ, ಆ ರೀತಿ ಸಾಮಗ್ರಿಗಳು ಬಂದಿದೆ. ಇದರಲ್ಲಿ ಏನು ಮಾಡಲಿ ಅಂತ ಅವಳು ಯೋಚನೆ ಮಾಡ್ತಿದ್ದಾಳೆ. ಇದನ್ನು ನೋಡಿ ಎಲ್ಲ ಶಾಕ್ ಆಗಿದ್ದಾರೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಯಾಕಂದರೆ ಇಷ್ಟು ದಿನದಿಂದ, ಯಾಕಂದರೆ ಅವರು ಮನೆಯಲ್ಲೇ ಯೂಟ್ಯೂಬ್ ಆಗಲಿ ಯಾರ ಹತ್ರ ಆದರೂ ಹೇಳಿಸ್ಕೊಂಡು ಕಲಿತು ಬರ್ತಾಯಿದ್ರು. ಕಲಿತು ಬಂದು ಅಡುಗೆ ಮಾಡ್ತಾಯಿದ್ರು. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ಅದನ್ನು ತರಿಸ್ಕೊಳ್ತಾ ಇದ್ರು, ಅಡುಗೆ ಮಾಡ್ತಾಯಿದ್ರು. ಆದರೆ ಈ ಸತಿ ಆ ಸಾಮಗ್ರಿಗಳೇ ಇಲ್ಲ. ಏನಿದೆಯೋ ಅದರಲ್ಲೇ ಅಡುಗೆ ಮಾಡಬೇಕು. ಅದರಲ್ಲಿ ಕೆಲವರು ಅಡುಗೆ ಮಾಡೋಕ್ಕೆ ಬರೋರು ಇದ್ದಾರೆ, ಏನಿದ್ರು ಏನೋ ಒಂದು ಮಾಡ್ತಾರೆ. ಇನ್ನು ಕೆಲವರು ಅಡುಗೆನೇ ಬರದೇ ಇರೋರು ಇದ್ದಾರೆ, ಕಲ್ತ್ಕೊಂಬಂದು ಅಡುಗೆ ಮಾಡ್ತಿದ್ರು. ಆದರೆ ಈ ರೀತಿ ಆಗಿರೋದ್ರಿಂದ ಏನು ಮಾಡ್ತಾರೆ ನೋಡೋಣ. ಇವರು ಈ ರೀತಿ ಕೊಟ್ಟಿರೋದ್ರಿಂದ ಏನಾಗತ್ತೆ ಅಂದರೆ, ಅಲ್ಲಿ ಚೆನ್ನಾಗಿ ಅಡುಗೆ ಮಾಡೋರು ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಒಬ್ಬರು ಸಾಮಗ್ರಿಗಳನ್ನ ಜಾಸ್ತಿ ತಂದಿರ್ತಾರೆ, ಅದು ಬೇರೆಯವ್ರಿಗೆ ಹೋಯ್ತು ಅಂದರೆ ಈ ಕಮ್ಮಿ ಸಾಮಗ್ರಿಗಳು ಇರೋದ್ರಿಂದ ಚೆನ್ನಾಗಿ ಅಡುಗೆ ಮಾಡೋರು ಮಾಡದೇ ಇರೋ ರೀತಿ ಆಗ್ತಾರೆ. ಅವ್ರಿಗೆ ಟ್ಯಾಲೆಂಟ್ ಇದ್ರೇನು ಆ ಟ್ಯಾಲೆಂಟ್ನ ಗುರ್ತಿಸ್ಕೊಳ್ಳೋದಕ್ಕೆ ಚಾನ್ಸ್ ಸಿಗಲ್ಲ ಅವ್ರಿಗೆ. ಈ ಸತಿ ಅಂತೂ ತುಂಬ ಕುತೂಹಲ ಇದೆ, ಯಾವ ರೀತಿ ಇವರು ಅಡುಗೆ ಮಾಡ್ಬೋದು ಅಂತ, ಮತ್ತು ಏನೆಲ್ಲ ಅಡುಗೆ ಮಾಡ್ಬೋದು ಅಂತ. ಇವ್ರು ಮಾಡೋ ಅಡುಗೆ ಜಡ್ಜಸ್ ತಿಂದು ಏನಂತಾರೆ ನೋಡೋಣ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.